ನೂತನ ಸಚಿವರ ಪಟ್ಟಿ ಮತ್ತೊಂದ್ಸರಿ ನೋಡೋದಾದ್ರೆ ಮಳವಳ್ಳಿ ನರೇಂದ್ರ ಸ್ವಾಮಿ, ಶಿವರಾಜ್ ತಂಗಡಗಿ ಕನಕಗಿರಿ ಕ್ಷೇತ್ರದ ಶಾಸಕರು, ರುದ್ರಪ್ಪ ಲಮಾಣಿ ಹಾವೇರಿ ಅವರು ಮತ್ತು KS ಬಸವಂತಪ್ಪ ಮಾಯಕೊಂಡ ಈ ನಾಲ್ವರು ಕೂಡ ದಲಿತ ಸಮುದಾಯಕ್ಕೆ ಸೇರಿದವರು. ದಲಿತ ಸಮುದಾಯದ ನಾಲ್ವರಿಗೆ ಈ ಬಾರಿ ಅಂದ್ರೆ ಹೊಸದಾಗಿ ಏನು ಎರಡನೇ ಪಟ್ಟಿ ಬಿಡುಗಡೆಯಾಗಿದೆ 20 ಜನರದ್ದು. ಅದರಲ್ಲಿ 4 ಜನ ದಲಿತರಿಗೆ ಈ ಬಾರಿ ಅವಕಾಶವನ್ನ ಕೊಡಲಾಗಿದೆ. ಅದು ಶಿವರಾಜ್ ತಂಗಡಗಿ, ನರೇಂದ್ರ ಸ್ವಾಮಿ, ರುದ್ರಪ್ಪ ಲಮಾಣಿ ಮತ್ತು KS ಬಸವಂತಪ್ಪ ನಾಲ್ವರಿಗೆ ಈಗ ಸ್ಥಾನವನ್ನ ಕೊಡಲಾಗಿದೆ. ಇನ್ನು ST ಸಮುದಾಯಕ್ಕೆ ಸೇರಿದಂತ B ನಾಗೇಂದ್ರ ಬಳ್ಳಾರಿ ಗ್ರಾಮಾಂತರ, T ರಘುಮೂರ್ತಿ ಚಳ್ಳಕೆರೆ ಇವರಿಬ್ರು ಕೂಡ ST ಸಮುದಾಯಕ್ಕೆ ಸೇರಿದವರು. Y ನಾಗೇಂದ್ರ ಅಂತ ನೀವು ಕೇಳಿದ್ರೆ ಐ ಡೋಂಟ್ ನೋ, ಅದನ್ನ ಕಾಂಗ್ರೆಸ್ ಪಾರ್ಟಿಗೆ ಕೇಳಬೇಕು. ಯಾಕೆ ಅಂದ್ರೆ ನಾಗೇಂದ್ರ ಅವರ ಕೆಲವೊಂದು ಹಗರಣಗಳು ಸಿಕ್ಕಾಪಟ್ಟೆ ಕಾಂಗ್ರೆಸ್ ಪಾರ್ಟಿಗೆ ಇರುಸು ಮುರುಸನ್ನ ಉಂಟು ಮಾಡಿತ್ತು. ಅವರನ್ನ ಮಂತ್ರಿ ಸ್ಥಾನದಿಂದಲೂ ಕೂಡ ತೆಗೆದು ಹಾಕಲಾಯಿತು. ಈಗ ಮತ್ತೆ ಏನು ರೀಶಫಲ್ ಆಗುವಂತ ಸಂದರ್ಭದಲ್ಲಿ ಅವರ ಹೆಸರನ್ನ ಮತ್ತೆ ಒಳಗಡೆ ತರಲಾಗಿದೆ. ಇದಕ್ಕೆ ಮೋಸ್ಟ್ ಪ್ರಾಬಬ್ಲಿ ಒಂದು ಸ್ವಲ್ಪ ವಿರೋಧ ಪಕ್ಷಗಳು ಕೂಡ ಆಕ್ಷೇಪ ಮತ್ತು ಟೀಕೆ ಮಾಡೋದು ಸಹಜ. ಅದಕ್ಕೆ ಕಾಂಗ್ರೆಸ್ ಪಾರ್ಟಿ ಯಾವ ರೀತಿ ಉತ್ತರ ಕೊಡುತ್ತೆ ಕಾದು ನೋಡಬೇಕು. ಇನ್ನು ಅಲ್ಪಸಂಖ್ಯಾತ ಸಮುದಾಯದಿಂದ ಜಮೀರ್ ಅಹಮದ್ ಖಾನ್ ತಗೊಳ್ಳಲ್ವಾ? ಯಾಕೆಂದ್ರೆ ಜಮೀರ್ ಅಹಮದ್ ಖಾನ್ ಅವರು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಸಂದರ್ಭದಲ್ಲಿ ಒಂದಿಷ್ಟು ಕೆಲವೊಂದು ಜಟಾಪಟಿಗಳಾಗಿದ್ದು, ಇರುಸು ಮುರುಸುಗಳು ಉಂಟಾಗಿತ್ತು. ಅದಾದ ಮೇಲೆ ಜಮೀರ್ ಅಹಮದ್ ಖಾನ್ ಅವರು ಸಿದ್ದರಾಮಯ್ಯನವರಿಗೆ ಪರಮಾಪ್ತರು ಮತ್ತು ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರ ನಡುವೆ ಏನು ಕುರ್ಚಿಗೋಸ್ಕರ ಕಾದಾಟ ನಡೆದಿತ್ತು. ಅವಾಗ ಜಮೀರ್ ಅಹಮದ್ ಖಾನ್ ಕೊನೆಯವರೆಗೂ ಕೂಡ ತಮ್ಮ ಒಂದು ನಿಷ್ಠೆಯನ್ನ ಸಿದ್ದರಾಮಯ್ಯನವ್ರಿಗೇನೆ ತೋರಿಸ್ತಾ ಇದ್ರು. ಬಟ್ ಲಾಸ್ಟ್ ಮಿನಿಟ್ ಅಲ್ಲಿ ಯಾವಾಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೋ ಇಮಿಡಿಯೇಟ್ಲಿ ಜಮೀರ್ ಅಹಮದ್ ಖಾನ್ ಅವರು DK ಶಿವಕುಮಾರ್ ಅವ್ರ ಮನೆಗೆ ಹೋಗ್ತಾರೆ, ಸುರೇಶ್ ಅವರು ಜಮೀರ್ ಅಹಮದ್ ಖಾನ್ ಅವ್ರ ಮನೆಗೆ ಬರ್ತಾರೆ. ಈ ರೀತಿ ಕೆಲವೊಂದು ಸಂಬಂಧ ಸುಧಾರಣೆ ಆಗುವಂತಹ ಚಟುವಟಿಕೆಗಳು ನಡೆಯುತ್ತೆ. ಆಗಲೇ ಒಂದು ಸ್ವಲ್ಪ ಕನ್ಫರ್ಮ್ ಆಗಿತ್ತು ಜಮೀರ್ ಅಹಮದ್ ಖಾನ್ ಮತ್ತೆ ಕ್ಯಾಬಿನೆಟ್ ಒಳಕ್ಕೆ ಬರ್ತಾರೆ ಅಂತ. ರಿಜ್ವಾನ್ ಅರ್ಷದ್ ಯಂಗ್ ಯೂತ್ ಮತ್ತು ಈ ಸರಿ ದಕ್ಷಿಣ ಏನು ದಾವಣಗೆರೆ ಕ್ಷೇತ್ರ ಇತ್ತು ಆ ಒಂದು ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರು ರೊಚ್ಚಿಗೆದ್ದಂಥ ಸಂದರ್ಭದಲ್ಲಿ ಮತ್ತು ಸಿಕ್ಕಾಪಟ್ಟೆ ಅಲ್ಲಿ ಗೊಂದಲಗಳು ಸೃಷ್ಟಿಯಾದಂತಹ ಸಂದರ್ಭದಲ್ಲಿ ರಿಜ್ವಾನ್ ಅರ್ಷದ್ ಅವರು ಲೀಡನ್ನು ತಗೊಂಡು ಅಲ್ಲಿ ಏನು ನಡೀತಾ ಇದೆ ಅದನ್ನ ಒಂದು ಸ್ವಲ್ಪ ಸರಿದೂಗಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಅವ್ರಿಗೆ ಸಿಕ್ಕಾಪಟ್ಟೆ ಪ್ರತಿರೋಧ ಕೂಡ ವ್ಯಕ್ತವಾಯಿತು. ಅದರ್ ದೆನ್ ಅವರು ಅಲ್ಲಿ ನಿಭಾಯಿಸಿದಂತಹ ವಿಚಾರ ಮತ್ತು ಅವರು ಯಂಗ್ ಲೀಡರ್ ಮತ್ತು ಹೊಸ ಫೇಸ್ಗಳಿಗೆ ಮನೆ ಹಾಕಬೇಕು ಅನ್ನುವಂತಹ ರಾಹುಲ್ ಗಾಂಧಿ ಅವರ ಒಂದು ಆಸೆ ಏನಿತ್ತು ಅದಕ್ಕೆ ತಕ್ಕ ಹಾಗೆ ರಿಜ್ವಾನ್ ಅರ್ಷದ್ ಶಿವಾಜಿನಗರ ಕ್ಷೇತ್ರದ ಶಾಸಕರು ಅವರಿಗೆ ಈ ಬಾರಿ ಮಂತ್ರಿ ಸ್ಥಾನ ಸಿಕ್ಕಿದೆ. ಅಲ್ಪಸಂಖ್ಯಾತ ಸಮುದಾಯದಿಂದ ಜಮೀರ್ ಅಹಮದ್ ಖಾನ್ ಮತ್ತು ರಿಜ್ವಾನ್ ಅರ್ಷದ್ ಇಬ್ರು ಕೂಡ ಬೆಂಗಳೂರಿನ ಶಾಸಕರು, ಇಬ್ರು ಕೂಡ ಬೆಂಗಳೂರು, ಒಬ್ರು ಚಾಮರಾಜಪೇಟೆ, ಇನ್ನೊಬ್ರು ಶಿವಾಜಿನಗರ, ಇಬ್ರು ಕೂಡ ಬೆಂಗಳೂರಿನ ಶಾಸಕರು. ಅದರ್ವೈಸ್ ಜಮೀರ್ ಅಹಮದ್ ಖಾನ್ ಬೆಂಗಳೂರಿನ ಶಾಸಕರಾದರೂ ಕೂಡ ಅವರಿಗೆ ಪ್ಯಾನ್ ಕರ್ನಾಟಕ ಅಲ್ಪಸಂಖ್ಯಾತ ಸಮುದಾಯವನ್ನು ಹಿಡಿದಿಟ್ಟುಕೊಳ್ಳುವಂತಹ ಆ ಒಂದು ನಾಯಕತ್ವದ ಗುಣ ಬಂದುಬಿಟ್ಟಿದೆ. ಹೀಗಾಗಿ ಜಮೀರ್ ಅಹಮದ್ ಖಾನ್ ಅವರನ್ನ ಬಿಟ್ಟರೆ ಇಡೀ ಕರ್ನಾಟಕದಾದ್ಯಂತ ಅಲ್ಪಸಂಖ್ಯಾತ ಸಮುದಾಯ ಏನಿದೆ ಅವರನ್ನ ಮತ್ತೆ ಲೀಡ್ ಮಾಡುವಂತಹ ಒಂದು ಫೇಸ್ ಕಳೆದುಕೊಂಡಂಗೆ ಆಗಬಹುದು ಅನ್ನೋ ಕಾರಣಕ್ಕೆ DK ಶಿವಕುಮಾರ್ ಅವರು ತುಂಬಾ ಒಳ್ಳೆಯ ಡಿಸಿಷನ್ ಅನ್ನು ತೆಗೆದುಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಜಮೀರ್ ಅಹಮದ್ ಖಾನ್ ಅವರನ್ನ ಕ್ಯಾಬಿನೆಟ್ ಒಳಗಡೆ ತಗೊಂಡಿದ್ದು. ಸೊ ಜಮೀರ್ ಅಹಮದ್ ಖಾನ್ ಮತ್ತು ರಿಜ್ವಾನ್ ಅರ್ಷದ್ ಇಬ್ಬರು ಕೂಡ ಅಲ್ಪಸಂಖ್ಯಾತ ಸಮುದಾಯದಿಂದ ಅವರನ್ನ ಮಂತ್ರಿಗಳನ್ನಾಗಿ ಮಾಡಲಾಗಿದೆ. ಇನ್ನು ಕಲಘಟಗಿ ಕ್ಷೇತ್ರದ ಸಂತೋಷ್ ಲಾಡ್ ಕಾರ್ಮಿಕ ಸಚಿವರಾಗಿದ್ರು. ಅವರು ಕೂಡ ತುಂಬಾ ಯಂಗ್ ಯೂತ್. ಇತ್ತೀಚೆಗೆ ಜಂತರ್ ಮಂತರ್ನಲ್ಲಿ ನಡೆದಂತಹ ಪ್ರೊಟೆಸ್ಟ್ ಅಲ್ಲಿ ಅವ್ರ ಮಗ ಭಾಗವಹಿಸಿದ್ರು ಮತ್ತು ಅವರು ಕೂಡ ಅಲ್ಲೆಲ್ಲ ಓಡಾಡಿದ್ರು. ಒಂದು ಸ್ವಲ್ಪ ಕ್ರಾಂತಿಕಾರಕ ಮನೋಭಾವನೆ ಇರುವವರು ಮತ್ತು ಬಿಜೆಪಿಯನ್ನು ಸಮರ್ಥಕವಾಗಿ ಟೀಕೆ ಮಾಡುವವರು ನರೇಂದ್ರ ಮೋದಿ ಅವರನ್ನು ಕೂಡ ಎದುರು ಹಾಕೊಳ್ಳುವಷ್ಟು ತುಂಬ ಪವರ್ಫುಲ್ ಸ್ಪೀಚ್ ಆ ಥರದ್ದೆಲ್ಲ. ಅದರ್ವೈಸ್ ಆಲ್ಸೋ ಯಂಗ್ ಇದ್ದಾರೆ ಸಂತೋಷ್ ಲಾಡ್ ಅವರು, ಮರಾಠ ಕಮ್ಯುನಿಟಿ, ಅವರಿಗೆ ಮತ್ತೆ ಸ್ಥಾನವನ್ನು ಕೊಡಲಾಗಿದೆ. ಮಧು ಬಂಗಾರಪ್ಪ ಅವ್ರ ಬಗ್ಗೆ ಮೊದಲಿನಿಂದಲೂ ಕೂಡ DK ಶಿವಕುಮಾರ್ ಅವ್ರಿಗೆ ತುಂಬ ಒಳ್ಳೆಯ ಪ್ರೀತಿ. ಯಾಕೆ ಅಂತಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ಆಮೂಲಾಗ್ರ ಬದಲಾವಣೆ ತರಬೇಕು. ಯಾಕೆಂದರೆ ಅವರು ಕೂಡ ಒಬ್ಬ ಎಜುಕೇಷನಿಸ್ಟ್ ಆದ್ದರಿಂದ ಅವ್ರ ಮಗಳು ಕೂಡ ಐಶ್ವರ್ಯ ಅವರು ಹಲವಾರು ಸ್ಕೂಲ್ಗಳನ್ನ ಕಾಲೇಜ್ಗಳನ್ನ ನಡೆಸ್ತಾ ಇರೋದ್ರಿಂದ ಸಿಟಿ ಲೆವೆಲಲ್ಲಿ ನಗರ ಪ್ರದೇಶಗಳಲ್ಲಿ ವಿದ್ಯಾರ್ಥಿಗಳಿಗೆ ಏನು ಒಳ್ಳೆಯ ಶಿಕ್ಷಣ ಸಿಗ್ತಾ ಇದೆ ಅದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೂ ಸಿಗಬೇಕು ಅನ್ನುವಂಥ ಒಂದು ದೊಡ್ಡ ಕನಸು DK ಶಿವಕುಮಾರ್ ಅವರದ್ದು. ಅವರು ಈಗಾಗಲೇ ಹಲವಾರು ಖಾಸಗಿ ಕಾರ್ಯಕ್ರಮಗಳಲ್ಲಿ ಅದನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಆ ಒಂದು ಕಾರ್ಯ ಸಫಲ ಆಗಬೇಕು ಅಂತಂದ್ರೆ ತನ್ನ ಮೈಂಡ್ ಸೆಟ್ಗೆ ಹೊಂದಬಹುದಾದಂತಹ ಒಬ್ಬ ನಾಯಕ ಬೇಕು. ಅದಕ್ಕೆ ಮಧು ಬಂಗಾರಪ್ಪ ಈಸ್ ಅ ಸೂಟೇಬಲ್ ಪರ್ಸನ್ ಅಂತ ಅವರು ಕಳೆದ ಬಾರಿಯೂ ಕೂಡ ಮಧು ಬಂಗಾರಪ್ಪ ಅವ್ರ ಪರವಾಗಿ ಸ್ವಲ್ಪ ವಕಾಲತ್ತು ಮಾಡಿದ್ರು. ಸೊ ಡೆಫಿನೆಟ್ಲಿ ಎಲ್ಲರಿಗೂ ಗೊತ್ತಿತ್ತು ಎರಡನೇ ಪಟ್ಟಿಯಲ್ಲಿ ಮಧು ಬಂಗಾರಪ್ಪ ಅವ್ರ ಹೆಸರು ಇರುತ್ತೆ ಅಂತ. ಸ್ವಲ್ಪ ಈಡಿಗ ಸಮುದಾಯದವರು. ಸೊ ಮಧು ಬಂಗಾರಪ್ಪ ಅವ್ರನ್ನ ಮತ್ತೆ ಎಜುಕೇಷನ್ ಮಿನಿಸ್ಟರ್ ಆಗಿ ಕಂಟಿನ್ಯೂ ಮಾಡುವಂತಹ ಎಲ್ಲ ಸಾಧ್ಯತೆ ಇದೆ. ಇನ್ನು ಉಪಾರ ಕಮ್ಯುನಿಟಿಯ
ಪುಟ್ಟರಂಗ ಶೆಟ್ಟಿ ಅವರಿಗೆ ಚಾಮರಾಜನಗರ ಕ್ಷೇತ್ರದ ಶಾಸಕರು, ಅವ್ರಿಗೂ ಕೂಡ ಈ ಬಾರಿ ಹಿರಿಯರಿದ್ದಾರೆ, ಅನುಭವ ಇದೆ. ಆ್ಯಂಡ್ ಆ ಒಂದು ಸಮುದಾಯಕ್ಕೆ ಒಂದು ರೆಪ್ರೆಸೆಂಟೇಷನ್ ಪ್ರಾತಿನಿಧ್ಯ ಬೇಕಾಗಿರೋದ್ರಿಂದ ಉಪ್ಪಾರ ಸಮುದಾಯಕ್ಕೆ ಪುಟ್ಟರಂಗ ಶೆಟ್ಟಿ ಅವರಿಗೆ ಈ ಬಾರಿ ಮಂತ್ರಿ ಸ್ಥಾನವನ್ನು ಕೊಡಲಾಗಿದೆ. ಎಸ್ ಮಲ್ಲಿಕಾರ್ಜುನ್, ಮಂಕಾಳು ವೈದ್ಯ ಅವರ ಸ್ಥಾನವನ್ನು ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಕೊಡಲಾಗಿದೆ. ದಾವಣಗೆರೆ ಉತ್ತರ ಲಿಂಗಾಯತ ಕಮ್ಯುನಿಟಿ. ಸೊ ಈಗಾಗಲೇ ಅವರ ತಂದೆಯವರು ಕೂಡ ಯಾರು ಶಾಮನೂರು ಶಿವಶಂಕರಪ್ಪನವರು ಕೂಡ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾಗಿದ್ದರು. ಮತ್ತು ಎಸ್ ಮಲ್ಲಿಕಾರ್ಜುನ್ ಅವರು ಕೂಡ ಆ ಒಂದು ವಿಚಾರದಲ್ಲಿ ಒಂದು ಸ್ವಲ್ಪ ಮುಂದಾಳತ್ವವನ್ನು ವಹಿಸ್ತಾ ಇದ್ದಾರೆ. ಮತ್ತು ಆ ಭಾಗದಲ್ಲಿ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಅವರ ಒಂದು ಏನು ಆ ಕಮ್ಯುನಿಟಿಯಲ್ಲಿ ಅವರ ಹಿಡಿತ ಏನಿದೆ ಅದು ತುಂಬ ಸ್ಟ್ರಾಂಗ್ ಆಗಿದೆ. ಮೋಸ್ಟ್ಲಿ ಅವರನ್ನು ಕೈ ಬಿಟ್ಟರೆ ಲಿಂಗಾಯತ ಕಮ್ಯುನಿಟಿಯಲ್ಲಿ ರಿವರ್ಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಮಂಕಾಳು ವೈದ್ಯ ಅವರ ಹೆಸರು ಅನೌನ್ಸ್ ಆದರೂ ಕೂಡ ಅವರನ್ನು ಕೈ ಬಿಟ್ಟು ಮಲ್ಲಿಕಾರ್ಜುನ್ ಅವರ ಹೆಸರನ್ನು ಈ ಬಾರಿ ಮಂತ್ರಿ ಮಂಡಲದೊಳಕ್ಕೆ ಸೇರಿಸಲಾಗಿದೆ. ಸೊ ಲಿಂಗಾಯತರನ್ನ ಯಾಕೆ ಎದುರಾಕೊಳ್ಬೇಕು ಅನ್ನೋ ಕಾರಣಕ್ಕೆ. ಆಮೇಲೆ ಮಂಕಾಳು ವೈದ್ಯ ಮೊಗವೀರ ಸಮುದಾಯಕ್ಕೆ ಸೇರಿದವರು. ಮೊಗವೀರರಂತೂ ಮಾತಾಡಲ್ಲ, ಮಂಕಾಳು ವೈದ್ಯನೂ ಮಾತಾಡಲ್ಲ, ಇನ್ನೇನು ಅವರು ಪ್ರತಿಭಟಿಸಲ್ಲ. ಸೊ ಹೀಗಾಗಿ ಅವ್ರನ್ನ ಕೈ ಬಿಟ್ಟಿದ್ದಾರೆ ಅಷ್ಟೇ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ. ಇನ್ನು ಅಜಯ್ ಸಿಂಗ್ ಜೇವರ್ಗಿ, ಧರ್ಮಸಿಂಗ್ ಅವರ ಪುತ್ರ ಅಜಯ್ ಸಿಂಗ್ ಭಾಳ ದಿನಗಳಿಂದ ಅವರು ಟ್ರೈ ಮಾಡ್ತಾ ಇದ್ರು. ಈ ಬಾರಿ ಅವರಿಗೆ ಒಂದು ಅವಕಾಶ ಸಿಕ್ಕಿದೆ. ಈ ಸಂದರ್ಭದಲ್ಲಿ ಅವರ ತಾಯಿ ಮತ್ತು ಅವರ ಅಭಿಮಾನಿಗಳು, ಕುಟುಂಬಸ್ಥರು ಸಿಕ್ಕಾಪಟ್ಟೆ ಸಂತೋಷಪಟ್ಟರು. ಮತ್ತು ಧರ್ಮಸಿಂಗ್ ಅವರ ಫೋಟೋಗೆ ಮುತ್ತಿಕ್ಕುವಂತಹ ಆ ಒಂದು ಭಾವನಾತ್ಮಕ ಕ್ಷಣಗಳು. ಅವರು ಸ್ವಲ್ಪ ಯಂಗ್ ಇದ್ದಾರೆ ಅಜಯ್ ಸಿಂಗ್ ಮತ್ತು ಬಲಾಢ್ಯರು ಎಲ್ಲ ರೀತಿಯಲ್ಲೂ. ಮುಂದಿನ ಚುನಾವಣೆಯ ಹಿತದೃಷ್ಟಿಯಿಂದ ಅಜಯ್ ಸಿಂಗ್ ಆ ಭಾಗದಲ್ಲಿ ಒಳ್ಳೆಯ ಬೆಟ್ ಆಗ್ಬಹುದು. ಇನ್ನು ಚಲುವರಾಯಸ್ವಾಮಿ ನಾಗಮಂಗಲ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು ಅಂತ ಪಟ್ಟಿಡಿದವರಲ್ಲಿ ಚಲುವರಾಯಸ್ವಾಮಿ ಕೂಡ ಒಬ್ಬರು. ಸೊ ಚಲುವರಾಯಸ್ವಾಮಿ ಅವ್ರನ್ನ ಈ ಬಾರಿ ಅಜಯ್ ಸಿಂಗ್ ಅವರು ರಜಪೂತ್ ಕಮ್ಯುನಿಟಿ, ಚಲುವರಾಯಸ್ವಾಮಿ ನಾಗಮಂಗಲ ಒಕ್ಕಲಿಗ ಸಮುದಾಯದವರು ಮತ್ತು ಡಿ ಕೆ ಶಿವಕುಮಾರ್ ಅವರನ್ನ ಬ್ಯಾಕಪ್ ಮಾಡಿದವರು. ಈ ಹಿಂದೆ ಕೂಡ ಸಿದ್ದರಾಮಯ್ಯನವರ ಜೊತೆಗೆ ಆಪ್ತರಾಗಿದ್ದರು ಮತ್ತು ಅಲ್ಲೂ ಕೂಡ ಅವರು ಮಿನಿಸ್ಟರ್ ಆಗಿದ್ದರು. ಇನ್ನು ಅರಸೀಕೆರೆ ಶಿವಲಿಂಗೇಗೌಡರು ಅಕಸ್ಮಾತ್ ಅವ್ರನ್ನೇನಾದರೂ ಈ ಬಾರಿ ಮಂತ್ರಿ ಮಾಡಿರಲಿಲ್ಲ ಅಂದಿದ್ದರೆ ಶಿವಲಿಂಗೇಗೌಡರು ಸದನದಲ್ಲೇ ಎಲ್ಲರನ್ನೂ ಬೈದು ಬಿಡೋರು. ಯಾಕೆ ಅಂತಂದರೆ ಸದನದಲ್ಲಿ ಅವರು ಯಾವ ಲೆವೆಲ್ಗೆ ಮಾತಾಡ್ತಾರೆ ಅಂದರೆ ಹಿಂದೆ ಮುಂದೆ ಏನೂ ನೋಡೋದಿಲ್ಲ. ಇತ್ತೀಚೆಗೆ ಒಂದು ಫುಲ್ ವೈರಲ್ ಆಗಿತ್ತು ಅವ್ರ ಮಾತು, ಆರ್ ಎಸ್ ಎಸ್ ಅಂತ. ಅಂದರೆ ಏನೇ ಇರಲಿ ಬಿಟ್ಟು ಬಿಡಲಾರ್ದಂಗೆ ಏನಿದೆ ಅದನ್ನು ನೇರ ಸದನ ಆಗಲಿ ಸದನದ ಹೊರಗಡೆ ಆಗಲಿ ಅದನ್ನು ಮಾತನಾಡುವಂಥ ಮತ್ತು ಅರಸೀಕೆರೆ ಕ್ಷೇತ್ರಕ್ಕೆ ಒಂಥರ ಇವರು ಹಾಸನಕ್ಕೆ ಹೆಂಗೆ ರೇವಣ್ಣವರು ಹಂಗೆ ಅರಸೀಕೆರೆಗೆ ಶಿವಲಿಂಗೇಗೌಡರು ಏನು ಬಂದರೂ ನಮ್ಮ ಅರಸೀಕೆರೆಗೆ ಒಂದು ಬರಲಿ ಅನ್ನುವಂತಹ ಜಿದ್ದು ಹಿಡಿದು ಪಟ್ಟು ಹಿಡಿದು ಕೆಲಸ ಮಾಡಿಸೋರು ಶಿವಲಿಂಗೇಗೌಡರು. ಒಳ್ಳೆಯ ವಾಗ್ಮಿ ಕೂಡ. ಸದನದಲ್ಲೂ ಕೂಡ ತುಂಬ ಚೆನ್ನಾಗಿ ಅವರು ಹಲವಾರು ವಿಚಾರಗಳ ಬಗ್ಗೆ ಮಾತಾಡ್ತಾರೆ. ಒಂದು ಗಟ್ಟಿ ಧ್ವನಿ ಮತ್ತು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಶಿವಲಿಂಗೇಗೌಡರು. ಆ ಒಂದು ಪ್ರಾದೇಶಿಕವಾರು ಕೂಡ ಅವರಿಗೆ ಸ್ಥಾನ ಸಿಗಬೇಕಾಗಿತ್ತು, ಸಿಕ್ಕಿದೆ.